ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಇವಾಗ ಇನ್ನೂ ನಿದ್ದೆ ಮಾಡಿದ್ದು, ಫ್ರೆಶ್ ಅಪ್ ಆಗಿದ್ದೀನಿ, ತಲೆ ಸ್ನಾನ ಮಾಡಿದ್ದೀನಿ. ಇನ್ನೂ ಕೂದಲು ಕೂಡ ಒಣಗಿಲ್ಲ. ಇವಾಗ ಟೈಮು ಇದು ಬಂದು ಥರ್ಸ್ಡೇ ಮಾಡ್ತಾಯಿರೋ ವಿಡಿಯೋ. ಟೈಮ್ ಬಂದು ಆಲ್ಮೋಸ್ಟ್ 1 ಗಂಟೆ ಆಗಿದೆ. ಅಕ್ಕ ನಾನು ಮಲಗಿದ್ದೆ, ಅಕ್ಕ ಫೋನ್ ಮಾಡಿದ್ಲು, ನಾಳೆ ವರಮಹಾಲಕ್ಷ್ಮಿ ಇದೆ, ಸೊ ಸಿಲ್ವರ್ ಏನಾದರೂ ತೊಗೋಬೇಕು ಅಂತ, ದೀಪ ಏನಾದರೂ ತೊಗೋತೀನಿ ಅಂದ್ಲು. ಸೊ ಹಾಗಾಗಿ ಬಾ ಅಂತ ಕರೆದ್ಲು ಅಂತ ನಾನು ಹೋಗ್ತಿದ್ದೀನಿ. ನಾವು ಹೋಗ್ತಾ ಇರೋದು ಜಯನಗರ್ಗೆ. ಅವಳ ಪ್ಲ್ಯಾನ್ ಇರೋದು ದೀಪ ತೊಗೋಬೇಕು ಅಂತ. ನೋಡೋಣ ಯಾವ ಜ್ಯುವೆಲ್ರಿ ಶಾಪ್ ಏನು ನಾವಿನ್ನೂ ಗೊತ್ತಿಲ್ಲ. ಸೊ ಬೆಳಕು ಬರ್ತಾ ಇದೆ. ಸೊ ಅಲ್ಲಿ ಹೋದ್ಮೇಲೆ ನಾನು ಹೇಳ್ತೀನಿ ಯಾವ ಜ್ಯುವೆಲ್ರಿ ಶಾಪ್ ಮತ್ತು ಏನು ತೊಗೊಂಡ್ವಿ ಅಂತ. ನಾನಿನ್ನೂ ಕೂದಲು ಕೂಡ ಒಣಗಿಲ್ಲ. ಸೊ ಬನ್ನಿ ಹೊರಡೋಣ. ಈಗ ಟೈಮ್ ಆಲ್ಮೋಸ್ಟ್ 1:30 ಆಗಿದೆ. ಅವಳು 1:45 ಹೋಗೋಣ ಅಂದಿದ್ದಾಳೆ. ನಾನು ಲಾಗಿನ್ ಬೇರೆ ಆಗಬೇಕು ನೈಟು. ಸೊ ಬೇಗ ಹೋಗಿ ಬರೋಣ ಅಂತ. ಮೆಟ್ರೋ ಅಲ್ವಾ, ಸೊ ಬೇಗ ಹೋಗಿ ಬರ್ಬೋದು. ಇಲ್ಲಿಂದ ಜಯನಗರಿಗೆ ಡೈರೆಕ್ಟ್ ಮೆಟ್ರೋ ಇದೆ ನಮ್ಮ ಮನೆಯಿಂದ. ಸೊ ನಿದ್ದೆ ಇವತ್ತು 5 ಅವರ್ಸ್ ನಿದ್ದೆ ಆಗಿದೆ ಅಷ್ಟೇನೆ. ವೈನಿಧಿ ಮನೇಲಿ ಇರಲಿಲ್ಲ ಇಂಡಿಪೆಂಡೆನ್ಸ್ ಡೇ ಅಂತ. ಸಾರಿ, ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇಗೆ ಅವರಪ್ಪ ಅವಳನ್ನ ಯಾವ್ದಾದ್ರು ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡೋಗಿ ಇನ್ನೂ ಬಂದಿಲ್ಲ. ಸೊ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸೊ ಬನ್ನಿ ಹೊರಡೋಣ, ಟೈಮ್ ಆಗಿಬಿಟ್ಟಿದೆ. ಸ್ಟಾರ್ಟಿಂಗಲ್ಲಿ ನಾನು ವಾಯ್ಸ್ ಲೋ ಅಲ್ಲಿ ಮಾತಾಡಿದ್ದೀನಿ. ವೈನಿಧಿ ಮಲ್ಕೊಂಡಿದ್ಲು. ಸೊ ಹಾಗಾಗಿ ನಾನು ಅಕ್ಕ ಜಯನಗರ್ ಮೆಟ್ರೋ ಸ್ಟೇಷನಲ್ಲಿ ಮೀಟಾಗಿ ಅಲ್ಲಿ ನಾವು ಏನು ತೊಗೋಬೇಕು ಅಂತಲೂ ಡಿಸೈಡ್ ಆಗಿರಲಿಲ್ಲ, ಎಲ್ಲಿ ಹೋಗಬೇಕು ಅಂತಲೂ ಡಿಸೈಡ್ ಆಗಿರಲಿಲ್ಲ. ಆ್ಯಕ್ಚುಲಿ ನಮ್ಮಿಬ್ರಿಗೂ ಏನಂದರೆ ಸಿಲ್ವರ್ ಮೇಲೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಗೋಲ್ಡ್ ಮೇಲೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಅವಳು ಗೋಲ್ಡ್ ತೊಗೊಳ್ಳೋಣ ಸಿಲ್ವರ್ ತೊಗೊಳ್ಳೋಣ ಅಂತ ಇನ್ನೂ ಕ್ಲಾರಿಟಿನೇ ಇರಲಿಲ್ಲ. ಕೊನೆಗೆ ಜಯನಗರಲ್ಲಿ ಎಲ್ಲ ಥರ ಶೋರೂಮ್ಸ್ ಇದೆ. ಜೊಯಾಲುಕಾಸ್ ಮತ್ತು ಜಾಸ್ ಅಲುಕಾಸ್, ಮಲಬಾರ್, ನವರತ್ನ, ಭೀಮಾ, PMJ ಜ್ಯುವೆಲರ್ಸ್ ತುಂಬ ಇದ್ದಾವೆ. ಆ ಥರ ಎಲ್ಲ ನಿಯರ್ ಬೈ ರಿಲಯನ್ಸ್ ಆ ಥರದ್ದೆಲ್ಲ ಇದೆ. ಸೊ ಒಂದೇ ಪ್ಲೇಸಲ್ಲಿ ನಮಗೆ ಇಷ್ಟ ಆಗಿಲ್ಲ ಅಂದರೆ ಒಂದಲ್ಲ ಒಂದು ಜ್ಯುವೆಲ್ರಿ ಶಾಪ್ ಹತ್ರನೇ ಇರುತ್ತೆ, ಅಲ್ಲೇ ನೋಡೋಣ ಅಂತ ಫಸ್ಟ್ ನಾವು ಹೋಗಿದ್ದು ನವರತ್ನ. ಸೊ ನವರತ್ನ ಜ್ಯುವೆಲರ್ಸಲ್ಲೇ ನಾವೆಲ್ಲನೂ ತೊಗೊಂಡ್ವಿ. ಅವಳು ಫಸ್ಟ್ ದೀಪ ತೊಗೋತೀನಿ ಅಂದಳು. ಆಮೇಲೆ ಸದ್ಯದಲ್ಲೇ ಅವ್ರ ಮನೇಲಿ ಒಂದು ಫಂಕ್ಷನ್ ಇದೆ. ಸೊ ಹಾಗಾಗಿ ನಾನು ಹೇಳಿದೆ, ನಿನಗೆ ಗಿಫ್ಟ್ಗಳೇ ಬರುತ್ತೆ, ಏನಕ್ಕೆ ಬಿಡು, ಬೇಡ ಅಂತ. ಬಟ್ ಇಷ್ಟು ದೊಡ್ಡದು ಯಾರು ತುಂಬ ಹತ್ತಿರ ಇದ್ದರೆ ಇಷ್ಟು ದೊಡ್ಡ ಗಿಫ್ಟ್ ಮಾಡ್ತಾರೆ. ಸೊ ಹಾಗಾಗಿ ತೊಗೋ ನಿಂದು ಅಂತ ಒಂದು ಇರಲಿ ಅಂದ್ಬಿಟ್ಟು ನಾನೇ ಹೇಳಿದ್ದೆ ಅವಳಿಗೆ. ಸರಿ ಅಂದ್ಬಿಟ್ಟು ನಾವು ದೀಪಗಳು ನೋಡಿದ್ವಿ. ಅವಳ ಮೈಂಡ್ ಸೆಟ್ಟಲ್ಲಿ ಫಸ್ಟೇ ಇತ್ತು. ಅವಳು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿಗೆ ಮುಖವಾಡ ತೊಗೊಂಡಿದ್ಲು, ಇಲ್ಲೇ ನವರತ್ನಲ್ಲೇ ತೊಗೊಂಡಿದ್ದು. ಸೊ ಎವ್ರಿ ಇಯರ್ ಏನಾದ್ರು ಸಿಲ್ವರ್ ತೊಗೊಳ್ಳೋ ಪ್ಲ್ಯಾನಲ್ಲಿದ್ದಾಳೆ. ಸೊ ಹಾಗಾಗಿ ಈ ಇಯರ್ ಅವಳು ದೀಪ ತೊಗೊಳ್ಳೋಣ ಅಂದ್ಕೊಂಡು ದೀಪ ನೋಡಿದ್ಲು. ಅವಳ ಬಜೆಟಲ್ಲೇ ಇಷ್ಟರಲ್ಲೇ ಇರಬೇಕು ಅನ್ನೋದೊಂದು ಐಡಿಯಾ ಇತ್ತು. ಸೊ ಹಾಗಾಗಿ ಅದೇ ಬಜೆಟಲ್ಲಿ ನಾವು ದೀಪಗಳನ್ನ ನೋಡಿದ್ವಿ. ವರಮಹಾಲಕ್ಷ್ಮಿ ಇದ್ದಿದ್ದರಿಂದ ಈ ಥರ ಎಲ್ಲನೂ ಜೋಡಿಸಿಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋದಕ್ಕೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಬಟ್ ನನಗೆ ಪರ್ಸ್ನಲಿ ಸಿಲ್ವರ್ ಮೇಲೆ ಸಿಲ್ವರ್ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ಸಿಲ್ವರ್ ತೊಗೊಳ್ಳೋದಾಗಲಿ ನನಗೆ ಇಷ್ಟ ಆಗೋದಿಲ್ಲ. ಅದು ರೀಸೇಲ್ ವ್ಯಾಲ್ಯೂನೂ ಅಷ್ಟಿರಲ್ಲ, ಮತ್ತು ಏನೋ ಒಂಥರ ನಮ್ಮ ಕಷ್ಟಕ್ಕೆ ಅದು ಆಗಲ್ಲ ಅನ್ನೋ ಥರ ನನ್ನ ಮೈಂಡ್ಸೆಟ್. ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ನನ್ನ ಹತ್ರ ಏನಾದರೂ ಯಾರಿಗೆ ಕಷ್ಟ ಬರಲ್ಲ ಹೇಳಿ, ಹಾಗೆ ಎಲ್ಲರಿಗೂ ಕಷ್ಟ ಬಂದಾಗೆ ನನಗೂ ಏನಾದರೂ ಕಷ್ಟ ಬಂದಾಗ, ನನ್ನ ಹತ್ರನೂ ದುಡ್ಡಿಲ್ಲ ಅಂದಾಗ ನಾನು ಇನ್ನೊಬ್ರನ್ನ ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನೊಬ್ರನ್ನ ಕೇಳಿದಾಗ ಅವ್ರು ಇಲ್ಲ ಅಂದ್ಬಿಟ್ರೆ ಅವ್ರ ಹತ್ರ ಇರುತ್ತೋ ಬಿಡುತ್ತೋ ಸೆಕೆಂಡ್ರಿ. ಅವ್ರ ಹತ್ರ ಇಲ್ಲದೇನೋ ಅವ್ರು ಇಲ್ಲ ಅಂತ ಹೇಳ್ಬೋದು, ಬಟ್ ನನ್ನ ಮನಸ್ಸಿಗೆ ಅದು ತುಂಬ ಹರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನನಗೆ ನನ್ನ ಗೋಲ್ಡ್ ಜ್ಯುವೆಲ್ರಿನೇ ಹೆಲ್ಪ್ ಮಾಡಿರೋದು. ತುಂಬ ಸಲ ಇದಾಗಿದೆ. ಸೊ ಹಾಗಾಗಿ ನಾನು ಗೋಲ್ಡ್ ಕಲೆಕ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದು ಒಂದು ನನ್ನ ಮಗಳಿರೋ ಕಾರಣದಿಂದ ಎಷ್ಟು ಗೋಲ್ಡ್ ಇದ್ರೂ ಸಾಕಾಗೋದಿಲ್ಲ ಹೆಣ್ಮಕ್ಳಿದ್ರೆ. ಸೊ ಹಾಗಾಗಿ ಗೋಲ್ಡ್ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ದಿರ ನಾನು ಬೇರೆ ಸೇವಿಂಗ್ಸ್ ಕೂಡ ಇದೆ ನಂದು. ನಾನು ಅದನ್ನು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ, ಏನೇನು ಸೇವಿಂಗ್ಸ್ ಪ್ಲ್ಯಾನ್ ಇದೆ, ಹೆಂಗೆ ಸೇವ್ ಮಾಡ್ಬೋದು ಮನಿನ, ಯಾವುದ್ಯಾವುದನ್ನು ಎಷ್ಟೆಷ್ಟು ಡಿವೈಡ್ ಮಾಡಿಕೊಂಡು ನೀವು ಅಂದರೆ ನಿಮಗೆ ಬರೋದಾಗಲಿ, ನಿಮ್ಮ ಹತ್ರ ಇರೋ ಇನ್ಕಮ್ ಆಗಲಿ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂದರೆ ಡೆಫಿನೆಟಾಗಿ ಅದನ್ನು ಕೂಡ ಮಾಡ್ತೀನಿ. ಮನಿ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಇದೆಲ್ಲ ಲೈಫಲ್ಲಿ ಇರಲೇಬೇಕು. ಬಂದಿದ್ದನ್ನೆಲ್ಲ ನಾನು ಖರ್ಚು ಮಾಡ್ತೀನಿ, ನನಗೇನಿದೆಯೋ ಅದನ್ನು ನಾನು ಮಾಡ್ಕೋತೀನಿ.
ಅಂದರೆ ಅದು ನೋ ಯೂಸ್. ಯಾಕಂದರೆ ಮುಂದೆ ನಮ್ಮನ್ನು ಯಾರು ನೋಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಸೊ ನಮಗೆ ಅಂತ ನಾವು ಫಸ್ಟು ಮಾಡ್ಕೋಬೇಕು, ಆಮೇಲೆ ಬೇರೆಯವ್ರಿಗೆ ಮಾಡಬೇಕು. ನಾವು ಚೆನ್ನಾಗಿದ್ದರೆ ಬೇರೆಯವರು. ಸೊ ಹಾಗಾಗಿ ಇದನ್ನಂತೂ ನಾನು ಇತ್ತೀಚೆಗೆ ತುಂಬ ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ. ಫಸ್ಟು ನಾವಾದಮೇಲೆ ಮಿಕ್ಕೋರು ಅಷ್ಟೇನೆ ನನ್ನ ಮೈಂಡ್ ಸೆಟ್ಟಲ್ಲಿರೋದು. ಯಾವ ಟೈಮಲ್ಲಿ ಯಾರಿಗೂ ಸಹಾಯಕ್ಕೆ ಬರೋದಿಲ್ಲ, ಯಾರೂ ಹೆಲ್ಪ್ ಮಾಡೋದಿಲ್ಲ. ನಾವು ಅನ್ಕೋಬೋದು ಇವತ್ತು ಮಾಡಿರ್ತಾರೆ, ಒಂದು ಸಲ 2 ಸಲ ಮಾಡ್ತಾರೆ, ಬಟ್ 3ನೇ ಸಲಕ್ಕೆ ಯಾರಾದ್ರೂ ಏನಾದರೂ ಒಂದು ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮದು ಅರ್ನಿಂಗ್ಸ್ ಎಷ್ಟಿದೆಯೋ, 5,000 ಇರಲಿ 10,000 ಇರಲಿ, ಅದರಲ್ಲಿ ನೀವೆಷ್ಟು ಸೇವ್ ಮಾಡ್ಬೋದು ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಯಾವತ್ತು ನಿಮ್ಮ ಅಪ್ಪ ಅಮ್ಮ ಆಗಲಿ, ನಿಮ್ಮ ಗಂಡ ಆಗಲಿ, ಯಾರಿಗೂ ಆಗೋದಿಲ್ಲ. ನಾವೇನು ಮಾಡ್ತೀವಿ ಅದೇ ನಮಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವಳು ತೊಗೊಂಡಿದ್ದು ಒಂದು ದೊಡ್ಡ ದೀಪ ತೊಗೊಂಡ್ಳು, ಮತ್ತು ಈ ಥರ ತುಪ್ಪದ ದೀಪಗಳು ಬೇಕಿತ್ತಂತೆ ಅವಳಿಗೆ. ಸೊ ಹಾಗಾಗಿ ಇದನ್ನು ಕೂಡ ತೊಗೊಂಡ್ಳು. ನಾವು ಸುಮಾರು ದೀಪಗಳು ನೋಡಿದ್ವಿ. ಬಜೆಟ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಹಿಂಗೆ ಏನೋ ತೊಗೋತಾ ಇದ್ದೀವಿ ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ತೊಗೋಬೇಕು. ಸುಮ್ಮನೆ ಹೆಂಗೆ ಬೇಕಂಗೆ ತೊಗೊಂಡು ಸಾಲ ಮಾಡಿಕೊಂಡು ಅವೆಲ್ಲ ನನಗೊಂಚೂರು ಇಷ್ಟ ಆಗೋದಿಲ್ಲ. ಇಲ್ಲಾಂದರೆ ತೊಗೊಂಬಿಡೋದು, ಮತ್ತೆ ಅದನ್ನ ಹೋಗಿ ಪ್ಲೆಡ್ಜ್ ಮಾಡೋದು, ಆ ದುಡ್ಡನ್ನ ತಂದು ನಾವು ಸಾಲ ಮಾಡಿರೋದನ್ನ ತೀರಿಸೋದು, ಆ ಥರ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಂದಿಷ್ಟು ಬಜೆಟ್ ಅಂತ ಇರುತ್ತೆ, ಅಷ್ಟರಲ್ಲೇ ನಾನು ಏನಾದರೂ ತೊಗೋಬೇಕು. ಈಗ ಆಗಲಿಲ್ವಾ, ಅದು ನೆಕ್ಸ್ಟ್ ಇಯರೇ ತೊಗೊಳ್ಳೋಣ, ಟೈಮ್ ತೊಗೊಂಡಾದರೂ ಪರವಾಗಿಲ್ಲ, ನಮ್ಗೆ ಯಾವಾಗ ಆಗುತ್ತೋ ಆವಾಗ ತೊಗೋಬೇಕು ಅನ್ನೋದು ನನ್ನ ಮೈಂಡ್ಸೆಟ್. ಎಲ್ಲರೂ ಹೀಗೆ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಸಾಲ ಮಾಡಿಕೊಂಡು ಅದೆಲ್ಲ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಅರ್ನಿಂಗ್ಸ್ ಏನಿದೆಯೋ ಅದರಲ್ಲೇ ಸ್ವಲ್ಪ ಸೇವ್ ಮಾಡಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೇವಿಂಗ್ಸ್ದು ನಾನು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ, ಡೆಫಿನೆಟಾಗಿ ಹಾಕ್ತೀನಿ. ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದೇ ಖುಷಿ ಅಲ್ವಾ. ಇಷ್ಟು ಜನ ಸಬ್ಸ್ಕ್ರೈಬರ್ಸಲ್ಲಿ ಒಬ್ರಿಗಾದ್ರೂ ಅದು ಹೆಲ್ಪ್ ಆಗುತ್ತೆ ಅಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಮಾಡ್ತೀನಿ. ಮತ್ತು ನಾನಲ್ಲಿ ನೋಡಿ ಇದನ್ನು ಶಾಕ್ ಆಗಿಬಿಟ್ಟೆ. ಯಪ್ಪ, ರೆಡಿಮೇಡು ಈ ಥರ ಸಿಲ್ವರಲ್ಲೂ ಫ್ರೂಟ್ಸ್ ಮಾಡಿಟ್ಟಿದ್ದಾರಲ್ಲ, ಇದನ್ನು ತೊಗೊಂಡೋಗಿ ದೇವ್ರಿಗೆ ಇಡ್ತಾರ, ಮತ್ತು ದೇವ್ರು ತಿನ್ನೋದು ಹೆಂಗೆ ಇದನ್ನು ಅಂತ ಅನ್ನಿಸ್ಬಿಡ್ತು ನನಗೆ. ನಾವಿಡೋದು ಫಲ ಪಂಚಾಮೃತ ಇದೆಲ್ಲ ದೇವರಿಗೆ ಪ್ರಸಾದ ಅಂತ ಇಡ್ತೀವಿ, ಬಟ್ ಈ ಥರ ಬೆಳ್ಳಿದಿಟ್ರೆ ದೇವ್ರಿಗೆ ನಂಗೆ ನಿಜ ಹಿಂಗೂ ಇರುತ್ತಾ ಅನ್ನಿಸ್ಬಿಡ್ತು. ಈ ಥರ ಫ್ರೂಟ್ಸು ಕೂಡ ಬೆಳ್ಳಿನಲ್ಲಿ ಮಾಡಿಟ್ಟಿರ್ತಾರ ಅಂತ. ಮತ್ತು ಒಂದು ಬಿಂದಿಗೆ ನೋಡಿದೆ ನಾನು ಕಳ್ಸೋಕ್ಕೆ ಅಂತ, ಅದು ನೋಡೋದಕ್ಕೆ ಲೈಟ್ ವೇಟ್ ಅನ್ನಿಸ್ತಿತ್ತು. ಅದನ್ನ ಎತ್ಕೊಂಡ್ರೆ ಏನು ಒಂದು 5-6 kgs ಇತ್ತು, ಸಖತ್ ವೇಟ್ ಇತ್ತು. ಸೊ ಆ ಥರ ದೊಡ್ಡದು ಬೆಳ್ಳಿ ಐಟಮ್ಸ್ ಎಲ್ಲ ನೋಡೋಕ್ಕೆ ತುಂಬ ಖುಷಿ ಆಯಿತು. ದುಡ್ಡಿರೋರು ಇನ್ವೆಸ್ಟ್ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ದುಡ್ಡಿರೋರು ಎಲ್ಲನೂ ತೊಗೋತಾರೆ, ಅವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ಮಿಡಲ್ ಕ್ಲಾಸ್ ಜನಗಳು, ನಮ್ಮಂಥವ್ರು ಯಾರು ಮಿಡಲ್ ಕ್ಲಾಸ್ ಇರ್ತೀರಾ ಅಂಥವರಿಗೆ ನಾನು ಇದು ಟಿಪ್ಸ್ ಕೊಡ್ತಾ ಇರೋದು ಅಷ್ಟೇನೆ. ಸೊ ನೆಕ್ಸ್ಟು ಅಕ್ಕ ಕಾಲುಂಗ್ರಗಳು ನೋಡಬೇಕು ಅಂತ ಅಂದ್ಲು. ಸೊ ಕಾಲುಂಗ್ರನ ಅವಳು ತೊಗೊಂಡ್ಲು, ಬಟ್ ಏನೊಂದು ಕಾಲುಂಗ್ರಕ್ಕೆ 2,000-3,000 ಹೇಳ್ತಾರೆ. ಆವಾಗೆಲ್ಲ ನಾನು ತೊಗೊಂಡಾಗ ನನ್ನ ಮದುವೆ ಟೈಮಲ್ಲಿ ಜಸ್ಟ್ 600-700 ರುಪೀಸ್. ಇವಾಗಂತೂ ಗೋಲ್ಡ್ ಸಿಲ್ವರ್ ತೊಗೊಳಕ್ಕೆ ಆಗೋದಿಲ್ಲ, ಅಷ್ಟು ರೇಟ್ ಆಗಿಬಿಟ್ಟಿದೆ. ನಾವು ತೊಗೊಂಡಾಗ ಗೋಲ್ಡು 6.5 ಏನೋ ಇತ್ತು, ಹಾಂ ಕರೆಕ್ಟ್ 6.5 ಚೇಂಜ್ ಇತ್ತು. ಸಿಲ್ವರ್ ಬಂದು 82,000 ಇತ್ತು, 82 ರುಪೀಸ್. ಸೊ ಅದೊಂದು ತೊಗೊಂಡ್ಲು. ಆ ಚಿಕ್ಕ ಪೌಚ್ ನಂಗೆ ಇಷ್ಟ ಆಯಿತು, ಅದಕ್ಕೆ ನಂಗೆ ಇನ್ನೊಂದು ಕೊಡಿ ಅಂದರೆ ಅವ್ರು 3 ಕೊಟ್ಟರು ಎಕ್ಸ್ಟ್ರಾ. ಸಖತ್ ಖುಷಿಯಾಗೋಯ್ತು. ಪುಟ್ಟದಾಗ ಒಂಥರ ಕ್ಯೂಟಾಗಿತ್ತು, ಅದಕ್ಕೆ ನಾನು ಕೇಳಿಸ್ಕೊಂಡೆ. ನೆಕ್ಸ್ಟು ಅಲ್ಲೊಂದು ಬಸವ ಮತ್ತು ಅಲ್ಲಿ ಶಿವಂಗೆ ಅದು ನೀರು ಬರ್ತಾ ಇರೋ ಥರ ಒಂದಿತ್ತು, ಅದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಅದು. ಅದಕ್ಕೆ ಅದು ಒಂದು ಕ್ಲಿಪ್ ತೊಗೊಂಡಿದ್ದೀನಿ. ನೆಕ್ಸ್ಟು ಪ್ಯಾಕ್ ಎಲ್ಲ ಆಯಿತು, ಅವ್ರು ಜ್ಯೂಸ್ ಕಾಫಿ ಅದೆಲ್ಲ ಕೊಟ್ಟರು. ಸುಮಾರು ಟೈಮ್ ಅಲ್ಲೇ ಆಗೋಯ್ತು ನಮಗೆ. ಅಕ್ಕ ತೊಗೊಂಡಿದ್ದು ದೀಪ ಬಂದು 310 ಆ ವೆಯ್ಟಲ್ಲಿದೆ. ಚೆನ್ನಾಗಿದೆ ದೀಪ, ದೊಡ್ಡದಾಗಿ ನನಗಿಷ್ಟ ಆಯಿತು ಇದು. ಮತ್ತು ಇನ್ನೊಂದು ನೋಡಿದ್ವಿ, ಇದನ್ನು ಫೈನಲೈಸ್ ಮಾಡಿದ್ವಿ. ಇದು ಆಲ್ಮೋಸ್ಟ್ 32,000-33,000 ಆಯಿತು ಅವ್ರದ್ದು. ಅಂದ್ಕೊಂಡು ನೋಡಿ ನೋಡಿದವ್ರು ಇವೇನು ಮಾಡೋಕ್ಕೆ ಕೆಲಸ. ಗೋಲ್ಡ್ ರೇಟು ಗಗನಕ್ಕೆ ಏರ್ತಾ ಇದೆ. ಸುಮ್ಮನೆ ಇಳಿತು ಅಂತ ಒಂದು 15 ದಿವಸ ನಾವು ಲಡ್ಡು ತೊಗೊಳ್ಳುವಾಗ ಅಂತೂ 6.8 ಏನೋ ಇತ್ತು. ಇವಾಗ ಪರವಾಗಿಲ್ಲ ಅನ್ಸು 6.5 ಏನೋ ಇದೆ ಈಗ, ಬಟ್ ಅವಳಿಗೆ ತೊಗೊಳ್ಳುವಾಗ 6.8 ಇತ್ತು. ಬಟ್ ಹಂಗೆ ಹೋಗುತ್ತೆ. ನಮ್ಮ ಮಕ್ಳುಗಳು ಮದುವೆ ಕಾಲಕ್ಕೆ ಬಂದಾಗ ಒಂದು 3 ಲಕ್ಷ ಆದರೂ ಆಗಿರುತ್ತೆ, 3-4 ಲಕ್ಷ ಆದರೂ ಆಗಿರುತ್ತೆ 10 ಗ್ರಾಮ್ಸ್. ಅವಾಗ ಗೋಲ್ಡ್ ಅಂತೂ ತಗೊಳಕ್ಕೆ ಆಗಲ್ಲ. ಇವಾಗ ಏನಿದೆಯೋ ಅದನ್ನು ಉಳಿಸ್ಕೊಬೇಕು ಅಷ್ಟೇ. ಇನ್ಮೇಲೆ ಗೋಲ್ಡ್ ತೊಗೊಳೋದು ತುಂಬ ಕಷ್ಟ ಇದೆ. ಆ ಜಾಕೆಟ್ ಹಾಕ್ಲಾ?
ಏನು ತಿಂತಾ ಇದೆಯಾ ವೈನಿಧಿ? ಹಾಂ, ಆ್ಯಪಲ್ಲಾ? ನನಗೆ ಕೊಡು. ಏನಪ್ಪ ಇವತ್ತು ಹಬ್ಬ? ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಗುಡ್ ಗರ್ಲ್ ನಮ್ಮದು. ಅಯ್ಯಯ್ಯಯ್ಯ ಬಾಯಲ್ಲಿ ಬಳ್ತಾ ಇರುತ್ತೆ. ನೀನೇನು ಡ್ರೆಸ್ ಹಾಕಿರೋದು? ಚೂಡಿದಾರ್. ಯಾರು ತಂದಿದ್ದು? ಅಮ್ಮ. ಅಕ್ಕ ಸಿಲ್ವರ್ ತೊಗೊಂಡ್ಮೇಲೆ ನಾವು ಫಸ್ಟ್ ಫ್ಲೋರಿಗೆ ಬಂದ್ವಿ. ಅವಳೇನೋ ರಿಂಗ್ ನೋಡ್ತೀನಿ ಅಂದ್ಲು. ಆಗ ನಾನು ಇದನ್ನು ತಗೊಂಡೆ. ಈ ನೆಕ್ಲೆಸ್ ಬಂದು ನಾನು ವೈನಿಧಿಗೆ ಗಿಫ್ಟ್ ಮಾಡಿರೋದು ನನ್ನ ಕಡೆಯಿಂದ. ಜುಟ್ಟು ಹಾಕ್ಬೇಕಿತ್ತು. ಸುಮ್ಮನೆ ನಗ್ತಾನೆ. ಈ ನೆಕ್ಲೆಸ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ. ಇದು ಡಿಸೈನ್ ಕೂಡ ನಾನು ಅವಾಗ ತೋರಿಸ್ತೀನಿ. ಈ ನೆಕ್ಲೆಸ್ ಬಗ್ಗೆ ಒಂದು ಸ್ಟೋರಿನೇ ಇದೆ. ನಾನು ಅವಳಿಗೆ ಏನಕ್ಕೆ ಕೊಡಿಸ್ದೆ ಮತ್ತು ಎಷ್ಟು ದಿನದಿಂದ ಹುಡುಕ್ತಿದೆ ಎಲ್ಲನೂ ನಾನು ಆ ನೆಕ್ಲೆಸ್ ತೋರಿಸಿದಾಗ ನಿಮಗೆ ಹೇಳ್ತೀನಿ. ಸೊ ಇದೇ ನಾನು ಅವಳಿಗೆ ನನ್ನ ಕಡೆಯಿಂದ ವರಮಹಾಲಕ್ಷ್ಮಿಗೆ ಗಿಫ್ಟ್ ಮಾಡಿದ್ದು. ಸೊ ಕಾಸ್ಟ್ಲಿ ಗಿಫ್ಟೇ ಮಾಡಿದ್ದೀನಿ ನನ್ನ ಮಗಳಿಗೆ ಈ ಸಲ ನಾನು. ಖುಷಿ ಇದೆ ಒಂಥರ. ಆಮೇಲೆ ಅವ್ರ ಅಪ್ಪ ಸ್ವಲ್ಪ ರೀಲ್ಸ್ಗೆಲ್ಲ ಬೇಕು ಅಂತ ವೀಡಿಯೋಸ್ ಮಾಡಿಕೊಂಡ್ರು. ಅದನ್ನು ಹಾಗೆ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಾನು. ಸೊ ನಮ್ಮನೆ ಹಬ್ಬ ಮಾಡೋಂಗಿಲ್ಲ. ನಮ್ಮ ಮಾವ ತೀರ್ಕೊಂಡಿರೋದ್ರಿಂದ 1 ಇಯರ್ ನಾವು ಯಾವ ಹಬ್ಬ ಕೂಡ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನಾವೆಲ್ಲರ ಮನೆಗೆ ಕುಂಕುಮ ಕರೆದಿದ್ರು, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಭರತ್ ಅವ್ರ ಚಿಕ್ಕತ್ತೆ ಮನೆಗೆ ಹೋದ್ವಿ ನಮ್ಮ ಮನೆಯಿಂದ. ಇಲ್ಲಿ ನಮ್ಮ ಮನೆ ಎದುರುಗಡೆ ಮನೆಯವರೆಲ್ಲ ಕರೆದಿದ್ರು, ಅಲ್ಲಿಗೆ ಸಂಜೆ ಹೋಗೋಣ ಅಂದ್ಬಿಟ್ಟು ಫಸ್ಟು ಊರು ನೆಲಮಂಗ್ಲಗೆ ಹೋಗಿ, ನೆಲಮಂಗ್ಲದಲ್ಲಿರೋದವರು. ಸೊ ಅಲ್ಲಿಗೆ ಹೋಗಿ ಎಲ್ಲ ಅರ್ಶಿನ ಕುಂಕುಮ ತೊಗೊಂಬರೋಣ ಅಂತ ಹೋಗಿ ಅಲ್ಲೇ ಉಳ್ಕೊಂಡು ನಾನು ಮನೆಗೆ ಬಂದಿದ್ದು ಸಂಡೇ ನೈಟ್. ವೈನಿಧಿ ಹೀಗೆ ಕಾಣ್ತಾ ಇದ್ಲು. ಅವಳಿಗೆ ಆಲ್ರೆಡಿ ಒಂದಿತ್ತು ಲಂಗ ಬ್ಲೌಸ್, ಅದನ್ನೇ ಹಾಕಿದ್ದೀನಿ. ಹೊಸ ಬಟ್ಟೆ ಎಲ್ಲ ಹಾಕೋ ಹಾಗಿಲ್ವಂತೆ. ಸೊ ಹಾಗಾಗಿ ನಾನೇನು ತಂದಿರಲಿಲ್ಲ ಅವಳಿಗೆ, ಇದ್ದಿದ್ದರಲ್ಲೇ ಬ್ಯಾಲೆನ್ಸ್ ಮಾಡಿದ್ದೀನಿ. ನೆಕ್ಸ್ಟು ಅದೊಂದು ಚೂಡಿದಾರ್ ಮಾತ್ರ ಯಾವಾಗಲೂ ತಂದಿದ್ದೆ, ಅದನ್ನು ಹಾಕದೆ ಇತ್ತು ಅಂತ. ಆಂಟಿ ಮನೆ ಹಬ್ಬಕ್ಕೆ ಅಂತ ಒಬ್ಬಟ್ಟು, ಕೋಸಂಬರಿ ಮತ್ತು ಬೀನ್ಸ್ ಪಲ್ಯ, ಕಾಳು ಹುಳಿ, ಚಿತ್ರಾನ್ನ, ಅನ್ನ ಸಾಂಬಾರು, ಈ ಥರ ಏನೇನೋ ವೆರೈಟೀಸ್ ಮಾಡಿದರು. ಅವ್ರ ಮನೆ ಲಕ್ಷ್ಮಿ ನೋಡಿ ಹೇಗೆ ಕೂರಿಸಿದ್ದಾರೆ. ಅವರಪ್ಪ ಮದುವೆ ಆದ ಸ್ಟಾರ್ಟಿಂಗಲ್ಲೆಲ್ಲ ನನ್ನ ವೀಡಿಯೋಸ್ ಮಾಡೋರು, ಎಡಿಟ್ ಮಾಡೋರು, ಏನೇನೋ ಫೋಟೋಸ್ ಎಲ್ಲ ಎಡಿಟ್ ಮಾಡಿ ಏನೇನೋ ಮಾಡೋರು. ಈಗ ಮಗಳು ಹುಟ್ಟಿದ ಮೇಲೆ ಬರೀ ಮಗಳದೇ ಜಾಸ್ತಿ. ನನ್ನ ಮೊಬೈಲಲ್ಲಾಗಲಿ ಅವ್ರ ಮೊಬೈಲಲ್ಲಾಗಲಿ ಬರೀ ಅವಳ ಫೋಟೋಸು ಅವಳ ವೀಡಿಯೋಸೇ ಇದೆ. ಸೊ ನನಗೂ ಅರಶಿನ ಕುಂಕುಮ ಕೊಡ್ತು. ಬಂದ್ರಾ? ಏನಪ್ಪ ಅದು ಚಿನಿ? ಅಂಬ. ನಾನು ಅಂಬ ಅಂತ ಹಿಂಗಂತದ್ದು. ಎಷ್ಟು ಚೆನ್ನಾಗೈತೆ ನೋಡೋದು, ಎಷ್ಟು ಕ್ಲೀನಾಗಿ. ಕಣ್ಣು ನೋಡುವ ಏನಿದೆ ಅದ್ರದ್ದು, ಎಷ್ಟು ಚೆನ್ನಾಗಿದೆ ಕಣ್ಣು. ನೆಕ್ಸ್ಟ್ ಅಲ್ಲಿಂದ ಅಂಕಲ್ ಅವ್ರ ಮನೆ ದೇವ್ರಿಗೆ ಹೋಗಬೇಕು ಅಂತ ನಾವು ಊರಿಗೆ ಹೊರಟ್ವಿ. ಗೊಲ್ಲಳ್ಳಿ ಅಂತ, ಅದು ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಹೀಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮೆಲ್ಲರ ಮನೆ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೀನಿ. ಸ್ವಲ್ಪ ಫೋಟೋಸ್ ಮುಂದೆ ಆ್ಯಡ್ ಮಾಡಿರ್ತೀನಿ. ವೈನಿಧಿ ವರಮಹಾಲಕ್ಷ್ಮಿಗೆ ಅವಳು ಫೋಟೋಶೂಟ್ ಮಾಡಿದ್ವಿ, ಅಂದರೆ ನಾವೇ ಫೋಟೋಸ್ ತೆಗೆದಿದ್ದು, ಆ ಫೋಟೋಸ್ ಕೂಡ ಆ್ಯಡ್ ಮಾಡ್ತೀನಿ. ಇದು ಬಂದು ಚೆನ್ನಕೇಶ್ವರ ಸ್ವಾಮಿ ದೇವ್ರು.
ಅಲ್ಲಿ ನಾವು ಸ್ವಲ್ಪ ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ. ವೈನಿದು ಹೇಗೆ ಅಂದರೆ ಇವಾಗ ಕೋಪ ಬಂದರೆ ಸಿಟ್ಟು ಬಂದರೆ ಅವಳು ಬಿದ್ದು ಒದ್ದಾಡ್ಬಿಡ್ತಾಳೆ ನೆಲದ ಮೇಲೆ, ಆ ಥರ ಮಾಡ್ತಾಳೆ. ಈ ವಿಡಿಯೋದಲ್ಲಿ ಈ ಫೋಟೋದಲ್ಲಿ ನೋಡಿ ಹಾಗೆ ಮಲ್ಕೊಂಡಿದ್ದಾಳೆ. ನನಗೆ ಕೋಪ ಬಂತು, ನನಗೆ ಸಿಟ್ಟು ಬಂತು ಅಂತ ಮಲ್ಕೊಂಡ್ಬಿಡೋದೆ ನೆಲದ ಮೇಲೆ. ಸೊ ಅವಳದು ಫೋಟೋಸ್ ಎಲ್ಲ ಅವ್ರ ಅಪ್ಪ ತೆಗ್ದಿದ್ರು, ಅದು ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಮನೇಲಿ ಲಕ್ಷ್ಮಿ ತುಂಬಿ ತುಳುಕ್ಲಿ, ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.